ನೋಡಿ ಪ್ರತಿಯೊಬ್ಬನೂ ಕಷ್ಟಪಡೋದಕ್ಕೆ ರೆಡಿ ಇದ್ದಾನೆ. ಹ್ಯಾಕೆ ಕಷ್ಟಪಡಬೇಕು ಅಂತಂದರೆ ಹೇಳೋದಕ್ಕೆ ನಮ್ಮ ಕಡೆ ರೀತಿ ನೀತಿಗಳಿಲ್ಲ. ಮಗು ಕೇಳ್ತಾನೆ, ನಾವು ಅಪ್ಪ ಅಮ್ಮ ಹೇಳ್ತಾರೆ ಕಷ್ಟಪಟ್ಟು ಓದು ಅಂತ. ಮಗು ಕೇಳ್ತಾನೆ, ನಾನು ಪಟ್ಟು ಓದೋಕ್ಕೆ ರೆಡಿ ಇದ್ದೀನಿ, ಹೆಂಗೆ? ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಸೊ ಹಾಗೆ ಸಮಾಜದಲ್ಲಿರೋ ಸಂಸಾರದಲ್ಲಿ ಬಂಧನದಲ್ಲಿರುವಂಥವ್ರು, ಬಂಧನ ಅನ್ನೋದು ಯಾವುದೇ ಇಲ್ಲ, ಅದು ಮನಸ್ಸಿನಲ್ಲಿರುವಂಥದ್ದು. ಅಂಥವ್ರು ಕೇಳ್ತಾರಪ್ಪ ನಾನು ಸಾಧನೆ ಮಾಡಿಕೊಂಡು ಸಂಸಾರ ಮಾಡಿಕೊಂಡು ನಾನು ಚೆನ್ನಾಗಿರ್ತೀನಿ, ನನಗೆ ಮಾರ್ಗ ತೋರಿಸ್ರಿ ಅಂತಂದರೆ ಅದು ಮಾಡ್ಕೋ, ಅದು ನಿನ್ನ ಕರ್ಮ, ನಿನ್ನ ಹಣೆ ಬರ, ನಿನ್ನ ಪುಣ್ಯ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಸಮಯದಲ್ಲಿ ಇವಾಗ ನಾವು ಫಾರ್ಮುಲೇಟಾಗಿ ಹೀಗೆ ಬದುಕಿದ್ರೆ ಹೀಗಾಗತ್ತಪ್ಪ, 2+2 = 4 ಹೀಗಾಗತ್ತೆ, ನೀ ಯಾವುದೇ ಕಾಲ್ಪನಿಕ ಜಗತ್ತಲ್ಲಿ ಕಾಲ್ಪನಿಕ ರೀತಿಯಲ್ಲಿ ಬದುಕೋದಂತಲ್ಲ ಅಂತ. ಇವತ್ತು ನಾವು ನಮ್ಮ ಅಧ್ಯಾತ್ಮದಲ್ಲಿ ಹೇಳ್ತೇವೆ, ಅಧ್ಯಾತ್ಮದಲ್ಲಿ ನಿಮ್ಮ ಕಷ್ಟಗಳೇನು ಪರಿಹಾರ ಆಗೋದಿಲ್ಲ, ಆದರೆ ಕಷ್ಟಗಳನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನು ನೀವು ಕಲಿತೀರಿ. ಯಾಕಂದರೆ ಅದೇ ಸತ್ಯ. ನೀವು ಅಧ್ಯಾತ್ಮಕ್ಕೆ ಬಂದ ತಕ್ಷಣವೇ ಮ್ಯಾಜಿಕಲ್ಲಾಗಿ ಎಲ್ಲ ಸಾಲ್ವ್ ಆಗ್ಬಿಡು, ಎಲ್ಲ ಆಗ್ಬಿಡುತ್ತೆ ಅಂತ ಏನೂ ಇಲ್ಲಪ್ಪ. ಅಧ್ಯಾತ್ಮ ನಿಮ್ಮ ಒಂದು ಆತ್ಮಶಕ್ತಿ ಕೊಡುತ್ತೆ, ಮನೋಬಲ ಕೊಡುತ್ತೆ, ಅದರಿಂದ ಬರುವಂಥ ಏರಿಳಿತಗಳನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೇನೆ ಅಂತ.